ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೇಸನ್ ಉಂಡೆ ಮಾಡಾಕತ್ತೀನಿ. ಬಾಯೊಳಗಿಟ್ರೆ ಕರಗ್ತಾವು. ಯಾಕಂದ್ರೆ ಕಡ್ಲಿ ಬೇಳೆಲೆ ಅಗದಿ ಸರಳ ವಿಧಾನದೊಳಗೆ ಮಾಡಾಕತ್ತೀನಿ. ಹಳೆ ಕಾಲದೊಳಗೆಲ್ಲ ಇದೇ ಥರ ಮಾಡ್ತಿದ್ರು. ಇವಾಗ ಏನೈತಿ, ಹಿಟ್ಟು ತುಪ್ಪದೊಳಗೆ ಹುರಿದು ಮಾಡ್ತಾರೆ. ಈ ಥರ ಒಂದ್ಸರಿ ಮಾಡ್ಕೊತೀನಿ ನೋಡ್ರಿ. ನಾವು ಭಾಳ ಅಂದ್ರೆ ಭಾಳ ಸರಳ ಮತ್ತು ಭಾಳ ಟೇಸ್ಟೂ ಆಗ್ತಾವು. ಒಂದು ದಪ್ಪ ತಳ ಇರೋದು ಪಾತ್ರೆ ತೊಗೊಂಡು ಅದಕ್ಕೆ 1 ಕಪ್ ಕಡ್ಲಿಬೇಳೆ ಹಾಕ್ಕೊಂಡು ನಿಧಾನಕ್ಕೆ ಹುರಿಬೇಕು. ಅಂದ್ರೆ ಗ್ಯಾಸ್ ಲೋ ಫ್ಲೇಮ್ ಒಳಗಿಟ್ಟು ಹುರ್ಕೋಬೇಕು. ಇಲ್ಲ ಅಂತಂದ್ರೆ ಹೊತ್ತಿ ಬಿಡ್ತಾವು, ಒಳಗೆ ಚಂತಾಗ ಹುರಿದಿರಂಗಿಲ್ಲ. ಅದಕ್ಕೆ ಸಣ್ಣ ಉರಿ ಒಳಗೆ ಇಟ್ಟು ಈ ಥರ ಗೋಲ್ಡನ್ ಬ್ರೌನ್ ಆಗೋ ತಕ್ಕ ಹುರ್ಕೋಬೇಕು. ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಮಿಕ್ಸಿ ಜಾರ್ ಒಳಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಪೂರ ತಣ್ಣಗಾಗಕ್ಕೆ ಬಿಡಬಾರ್ದು, ಸ್ವಲ್ಪ ಬಿಸಿನೇ ಇರಬೇಕು. ಅಂದ್ರೆ ನೈಸಾಗಿ ಪೌಡ್ರ್ ಆಗುತ್ತೆ. ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡಿದ್ರಂದ್ರೆ ಗಿರ್ನಿಗೆ ಅಥವಾ ಮಿಲ್ಲಿಗೆ ಹಾಕಿಸ್ಕೋಬೋದು. ಇದು ಮಿಕ್ಸರ್ ಒಳಗೆ ಹಾಕ್ಕೊಳಕತ್ತೀನಲ್ಲ, ಸ್ವಲ್ಪ ನುಚ್ಚಾಗಿರುತ್ತೆ. ಅದಕ್ಕೆ ಸಾನ್ಗಿಲೆ ಸಾನಿಸ್ಕೊಂಡು ಒಂದು ಪುಟ್ಟಿ ಒಳಗೆ ಹಾಕ್ಕೊಳಕತ್ತೀನಿ. ಈ ಹಿಟ್ಟು ಏನೈತಲ್ಲ, ಇದನ್ನು ಮತ್ತೆ ಬಿಸಿ ಮಾಡೋದು ಬೇಕಾಗಂಗಿಲ್ಲ, ಹುರಿಯೋದು ಬೇಕಾಗಂಗಿಲ್ಲ. ಈಗ ಅದಕ್ಕೆ ಅರ್ಧ ಕಪ್ ಸಕ್ಕರೆ ಹಾಕಿ ಅದಕ್ಕೆ 3 ಏಲಕ್ಕಿ ಹಾಕಿ ಪೌಡ್ರ್ ಮಾಡ್ಕೊಂಡು ಕಡ್ಲಿ ಹಿಟ್ಟಿಗೆ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಗಂಟು ಇರುತ್ತಲ್ಲ, ಅದನ್ನೆಲ್ಲ ಸಕ್ಕರೆ ಒಡೆದು ಪೂರ ಕಡ್ಲಿ ಹಿಟ್ಟೊಳಗೆ ಮಿಕ್ಸ್ ಆಗಬೇಕು. ಹಂಗತಿ ಮಿಕ್ಸ್ ಮಾಡ್ಕೋಬೇಕು. ನಾನು 1 ಕಪ್ ಕಡಲೆಬೇಳೆಗೆ ಅರ್ಧ ಕಪ್ ಸಕ್ಕರೆ ಹಾಕ್ಕೊಂಡೀನಿ. ನಿಮ್ಗೆ ಟೇಸ್ಟ್ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನೀವು ಕಡ್ಲಿ ಹಿಟ್ಟೊಳಗೆ ಉಂಡೆ ಮಾಡ್ಕೊಂಡ್ರೆ ಅಂದ್ರೆ ತುಪ್ಪದೊಳಗೆ ಹುರಿ ಹೊತ್ತಿನಾಗ ತಳ ಒಂದೊಂದ್ಸರಿ ಹೊತ್ತಿ ಬಿಡ್ತೈತಿ. ಹೀಗಾಗಿ ಈ ಮೆಥಡ್ ನನಗೆ ಭಾಳ ಈಸಿ ಅನ್ನಿಸ್ತು. ಸಕ್ಕರೆ ಎಲ್ಲ ಮಿಕ್ಸ್ ಆದ್ಮ್ಯಾಗ ಅರ್ಧ ಕಪ್ ತುಪ್ಪ ಹಾಕೊಳಕತ್ತೀನಿ. ತುಪ್ಪ ನೀವು ನೋಡಿಬಿಟ್ಟು ಹೆಚ್ಚು ಕಡಿಮೆ ಹಾಕೋಬಹುದು. ಉಂಡೆ ಕಟ್ಟೋದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ತುಪ್ಪ ಸೇರಿಸ್ಕೊಂಡು ಈ ಥರ ಚಂದಾಗ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಈ ಥರ ಹಿಟ್ಟು ನಾದೋ ಥರ ನಾದ್ಕೊಂಡು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಕಟ್ಕೋರಿ. ನಾ ತಿಳಿಸಿರೋ ಮೆಥಡ್ ಒಳಗೆ ನೀವು ಒಂದ್ಸರಿ ಉಂಡೆ ಮಾಡ್ಕೊಂಡು ತಿಂದು ನೋಡ್ರಿ. ನಿಮಗೆ ಗೊತ್ತಾಗುತ್ತಾ ಎಷ್ಟು ಈಸಿ ಆಗಿತ್ತು ಮತ್ತು ಎಷ್ಟು ಟೇಸ್ಟಿ ಆಗಿತ್ತು ಅಂಥೇಳಿ. ಮತ್ತೊಂದು ಹೊಸ ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ ಯು.